ಸೇರಿರ್ತಕ್ಕಂಥದ್ದು. ಯಾಕೆಂದ್ರೆ ಅದೃಷ್ಟ ಹುಡುಕಾಡಬೇಡ, ಅದೃಷ್ಟವೇ ನಮ್ಮನ್ನು ಹುಡುಕಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇ ತರ ಇವತ್ತು ನೋಡ್ತಾ ಇರ್ಬೋದು, ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ, ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಇದ್ದಾರೆ, ಮಾಧ್ಯಮ ವರ್ಗದವ್ರು ಇದ್ದಾರೆ. ಬಹಳಷ್ಟು ಜನ ನಾವೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇವತ್ತು ಈ ತರ ಆಗುತ್ತೆ ಅಂತ. ಸೊ ಎಲ್ಲರ ಸಹಕಾರ ಇದ್ರೆ ಒಬ್ಬನ ಸ್ಟಾರ್ ಮಾಡ್ಬೇಕು ಅಂದ್ರೆ ಇಷ್ಟು ಜನ ಸೇರಿದ್ರೆ ಆಟೋಮೆಟಿಕ್ ಆಗಿ ಯಾವ ಲೆವೆಲ್ ಬೆಳೀತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾವ್ ಯಾವತ್ತು ಇಮ್ಯಾಜಿನ್ ಮಾಡಿಲ್ಲ. ಬಹಳಷ್ಟು ವರ್ಷದಿಂದ ನಾವು ಬರ್ತ್ಡೇ ಆಚರಣೆ ಮಾಡ್ಬೇಕು ಅಂತ ಕಂಡಿದ್ವಿ ಅಷ್ಟೇ, ಯಾವತ್ತು ಆಚರಣೆ ಮಾಡಿಲ್ಲ. ಸೊ ದುಬೈಲಿ ಮಾಡ್ತಾ ಇದ್ವಿ. ಇವಾಗ ಏನಂದ್ರೆ ವಿಲೇಜ್ ಬಂದ ತಕ್ಷಣ ಇಮ್ಮಿಡಿಯೇಟ್ ಒಂದು ಬರ್ತ್ಡೇ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ನೋಡ್ಬಿಟ್ಟು ಬಹಳಷ್ಟು ಕಾಲ್ಸ್ ಬಂದು ಒಂದು ಬರ್ತ್ಡೇ ಮಾಡೋಣ ಅಂತ ಅವರಷ್ಟಕ್ಕೆ ಅವರೇ, ಅಂದ್ರೆ ಜನ ಅವರಷ್ಟಕ್ಕೆ ಅವರೇ ನಾವೇ ಖರ್ಚು ಮಾಡ್ತೀವಿ, ನಿಮ್ಗೆ ಏನ್ ಬೇಕು ಆತರ ಜನ ಇದು ಮುಂದೆ ಬರ್ಬೇಕು. ನಾವ್ ಮಾಡ್ತೀವಿ ಅದು ಬೇರೆ, ಆದ್ರೆ ಅವ್ರು ಮಾಡ್ತಾ ಇದಾರೆ. ಸೊ ಅದಕ್ಕೇನಂದ್ರೆ ಇವಾಗ ಏನೋ ನಾವು ಇಲ್ಲಿ ಮುಲ್ಬಾಗ್ಲಲ್ಲಿ ಬೆಳೆದಿರೋದ್ರೆ ದುಬೈಲ್ ಕಡೆ ಎಲ್ಲ ಕಡೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ನಾವು 50% ಕನ್ನಡಿಗರು ದುಬೈಲ್ ಹೋಗಿ ಯಾರು ಅಂತ ಹೇಳ್ತಾರೆ. ಆದ್ರೆ ನಮ್ಗೊಂದು ಒಳಗಡೆ ನೋವೇನಂದ್ರೆ ನಮ್ ಮುಲ್ಬಾಗ್ಲಲ್ಲಿ ಬೆಳೆದಿದೀವಲ್ಲ, ನಮ್ಮೂರಲ್ಲೇ ಯಾರು ನಮ್ಮನ್ನ ರೆಕಗ್ನೈಸ್ ಮಾಡಲ್ವಲ್ಲ. ಈ ಉಡುಪಿ, ಮಂಗಳೂರು, ಬೇರೆ ಬೇರೆ ಡಿಸ್ಟಿಕ್ಲವರು ದುಬೈಲ್ ಹೋಗಿ ಯಾರು ಅಂತ ಹೇಳ್ತಾರೆ. ಆದ್ರೆ ನಮ್ಮೂರಲ್ಲಿ ನಾನು ಯಾರೋ ಒಂದು ಗೊತ್ತಿಲ್ವಲ್ಲ ಅಂತ ಒಂದು ಚಿಕ್ಕದೊಂದು ನೋವಿತ್ತು. ಆದ್ರೆ ಇವತ್ತು ನಮ್ಮೂರವರು ಬಂದಿದ್ದಾರೆ, ನಮ್ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ, ಇಡೀ ತಾಲೂಕು ಎಲ್ಲಾ ಕಡೆಯಿಂದಾನು ಟೀಚರ್ಸ್ ಬಂದಿದ್ದಾರೆ, ಬಹಳಷ್ಟು ಜನ ಬಂದಿರೋದ್ರಿಂದ ಸೊ ನಮ್ಗೇನಂದ್ರೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳ್ತಾ ಇದೆ. ಯಾಕಂದ್ರೆ ಇವಾಗ ನಮ್ಮ ಲೈಫಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದೇನಂದ್ರೆ ಯಾರು ನೋಡಿರಲ್ಲ. ಸೊ ದೇವ್ರೊಬ್ರು ನೋಡಿರ್ತಾರೆ. ಆದ್ರೆ ಇಲ್ಲೊಬ್ರು ಕನ್ನತ್ತ ಅವ್ರು ಬಂದಿದ್ದಾರೆ. ನಾವು ಕನ್ಸಂದ್ರನಾ? ಓಕೆ. ಸೊ ಈ ತರ ಕೆಲವೊಂದು ವಿಲೇಜ್ ಅವರೆಲ್ಲ ಬಂದು ಅವ್ರಿಗೇನು ಗೊತ್ತಿಲ್ಲ, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತಿಳ್ಕೊಂಡು ಇಷ್ಟೆಲ್ಲ ನಮ್ಗಿಂತ ಮುಂಚೆನೆ ಅವರೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರು ಹೇಳ್ತಾ ಇದ್ರೆ ಫ್ಯಾಕ್ಟ್ರಿ ಒಂದು ಮಾಡಿ, ಒಂದು ಕಂಪನಿ ಒಂದು ಮಾಡಿ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಆಲ್ರೆಡಿ ನಾಗರಬಾವಿ ಒಂದು ಕ್ಲಬ್ ಅಲ್ಲಿ ಒಂದು 150 ಜನ ಎಲ್ಲ ಸೇರಿ, ಡ್ರೋನ್ ಪ್ರತಾಪ್ ನಾವೆಲ್ಲ ಸೇರಿ ನಮ್ಮ ಕರ್ನಾಟಕದವ್ರಿಗೆ ದೊಡ್ಡ ಲೆವೆಲ್ ಅಲ್ಲಿ ಒಂದು ದುಬೈಗೆ ಎಕ್ಸ್ಪೋರ್ಟ್ ಮಾಡಿ ಎಲ್ಲ ನಮ್ಮ ರೈತರ್ಸು, ನಮ್ಮ ಕನ್ನಡಿಗರು. ಯಾಕಂದ್ರೆ ನಾವು ಬೆಂಗಳೂರಲ್ಲಿ ಒಂದು 10 ವರ್ಷ ಕನ್ನಡಿಗರಾಗಿ ಅಂದ್ರೆ ಒಂದು 10 ಕಿಲೋಮೀಟರ್ ನಡ್ಕೊಂಡು ಹೋಗಿದೀವಿ, ಊಟ ಇಲ್ದಿರ ಮಲ್ಗಿದೀವಿ ಅಂತ ಜನ ಹುಡುಗರು ಇರ್ತಾರೆ ಬೆಂಗಳೂರಲ್ಲಿ ಅಂತ 150 ಜನಕ್ಕೆ ಮೀಟಿಂಗ್ ಮಾಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪನಿ ಸ್ಟಾರ್ಟ್ ಮಾಡಿ ಇವಾಗ ಒಂದು ಮಾಡ್ತಾ ಇದೀವಿ. ಸೊ ಅದ್ರಲ್ಲಿ ಏನಂದ್ರೆ ಇವ್ರು ಹೇಳೋದಂದ್ರೆ ಒಂದು ಫ್ಯಾಕ್ಟ್ರಿನೇ ಮಾಡಿ. ನಮಗೂ ಅದು ಆಸೆ ಇದೆ, ಎಲ್ಲೋ ಒಂದ್ ಹತ್ರ ನಮ್ಮ ತೋಟ ಇಲ್ಲಿ ಜಮೀನುಗಳೆಲ್ಲ ಇದಾವೆ, ಎಲ್ಲೋ ಒಂದ್ ಹತ್ರ ಮಾಡಿ ನಮ್ಮ ಇಲ್ಲಿ ಬಹಳಷ್ಟು ಜನ ನೀರ್ ಕಟ್ಟಿರೋರು, ಬಹಳಷ್ಟು ಕೆಲ್ಮಟ್ಟದಲ್ಲಿ ಕಷ್ಟಪಟ್ಟು ಬಂದಿರೋರು ಇದ್ದಾರೆ. ಸೊ ಅವ್ರಿಗೆಲ್ಲ ಒಂದು ಸೇವೆ ಮಾಡ್ಬೇಕು ಅಂತ. ನಮ್ಗೇನು ಒಂದು ಮಿನಿಸ್ಟರ್ ಪೋಸ್ಟ್ ಒಂದು ಇದು ಬೇಕು ಅಂತಲ್ಲ, ನಮ್ಗೆ ನಮ್ ಬ್ಲಡ್ ಅಲ್ಲೇ ಬಂದೆ, ದೇವ್ರ ದಯೆಯಿಂದ ಎಲ್ರಿಗೂ ಕೊಡುವಂತ ಮನ್ಸು ಕೊಡ್ಬೇಕು. ಯಾಕೆಂದ್ರೆ ಹೋಗುವಾಗ ಏನು ತಗೊಂಡ್ ಹೋಗಲ್ಲ. ನಾವು ಒಂದು 10 ವರ್ಷ ಕೆಲಸ ಮಾಡಿ ಇವಾಗ ಒಂದು 5 ವರ್ಷ ಸ್ವಂತ ಕಂಪನಿ ಮಾಡಿ ಇವಾಗ ನಮ್ಮ ಕನ್ನಡಿಗರಿಗೆ ಒಂದು 20 ಜನ ಕೆಲಸನೂ ಕೊಟ್ಟಿದೀವಿ. ಮೇ ಬಿ ಇದೊಂದು 100-200 ಮೆಂಬರ್ಸ್ ಕೆಲಸನೂ ಆಗುತ್ತೆ. ಈವನ್ ನಮ್ಮ ಬೆಂಗಳೂರಲ್ಲೂ ಕಂಪನಿ ಓಪನ್ ಮಾಡಿದ್ವಿ. ಮುಲ್ಬಾಗ್ಲಲ್ಲೂ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಎಲ್ಲ ದುಬೈಲ್ ಹೋಗು ಪ್ರಾಡಕ್ಟ್ಸ್ ಎಲ್ಲ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು ಅಂತಿದ್ವಿ. ಎಲ್ಲ ಕೆಲಸ ಆಗ್ಬೇಕು ನಮ್ಮ ಕನ್ನಡಿಗರಿಗೆ. ಎಸ್ಪೆಷಲಿ ನಮ್ಮ ಮುಲ್ಬಾಗ್ಗೆ ಏನಾದ್ರು ಒಂದು ಮಾಡ್ಬೇಕು ಅಂತಿದೀವಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಒಂದು 25 ವರ್ಷ ಆಗಿದೆ, ಯಾರ್ದು ಕಾಂಟ್ಯಾಕ್ಟ್ ಆಗಿರ್ಲಿಲ್ಲ ನಮ್ಮ ಹುಡುಗರ್ದು. ಸೊ ಎಲ್ಲ ಕನೆಕ್ಟ್ ಆಗಿ ಇವಾಗ ಗುರುವನ್ನ ಕಾರ್ಯಕ್ರಮ ಆಯ್ತು, ಏನೇನೋ ಕೆಲ್ಸಗಳೆಲ್ಲ ಮಾಡಿದೀವಿ. ಸೊ ಇವಾಗ ಅದೆಲ್ಲ ನೋಡ್ತಾ ಇದ್ರೆ ಮುಂದೆ ಇನ್ನೂ ಬಹಳಷ್ಟು ಸ್ಕೂಲ್ಸ್ಗೆಲ್ಲ ವಿಸಿಟ್ ಮಾಡೋ ಬಹಳಷ್ಟು ಟೀಚರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದಾರೆ. ಸೊ ಅದೆಲ್ಲ ಹೋಗಿ ಅವ್ರಿಗೆ ಮಕ್ಕಳಿಗೆ ಏನ್ ಬೇಕು, ಮತ್ತೆ ನಮ್ಮ ಯಂಗ್ ಸ್ಟಾರ್ಸ್ಗೆ ವಿಲೇಜ್ಗಳಲ್ಲಿ ಏನ್ ಬೇಕು ಆ ತರ ಎಲ್ಲ ನಾವೇನ್ ಬೇರೆ ಯಾವ್ದೋ ಗೌರ್ಮೆಂಟ್ ದುಡ್ಡು ಬರುತ್ತೆ ಅಂತಲ್ಲ, ಸ್ವಂತ ದುಡ್ಡು ಸಂಪಾದನೆ ಮಾಡಿ ಜನರಿಗೆ ಕೊಡ್ಬೇಕು, ಮಾಡ್ಬೇಕು ಅಂತ. ಸೊ ಅದೊಂದು ಇದು ಏನಂದ್ರೆ ವೈಫು, ಮಕ್ಕಳು, ತಂದೆ ತಾಯಿ ಅದಲ್ಲ, ಲೈಫಲ್ಲಿ ಮುಂದೆ ಬರ್ಬೇಕು, ನಾವು ಅದನ್ನ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅಂತ ಎಷ್ಟೇ ಕಷ್ಟ ಆದ್ರೂ ರಿಸ್ಕ್ ತಗೊಂಡು ಲೈಫಲ್ಲಿ ರಿಸ್ಕ್ ತಗೊಳಕ್ ರೆಡಿ ಇರ್ಬೇಕು. ಸೊ ನೀವು ಅಷ್ಟೇ ಒಂದು ಇನ್ಸ್ಪಿರೇಷನ್ ಅಷ್ಟೇ ನಾನು ಹೇಳೋದು. ನಾನು ಮುಲ್ಬಾಗ್ಲಿಂದ ಬಹಳಷ್ಟು ಜನನ್ನ ದುಬೈ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಒಂದಷ್ಟು ಕೆಲ್ಸಗಳು ಕೊಡ್ಬೇಕು, ಮತ್ತೆ ಇಲ್ಲಿ ಒಂದಷ್ಟು ಕೆಲಸ ಆಗ್ಬೇಕು ಅಂತ ನಮಗೂ ಡ್ರೀಮ್ ಇದೆ. ಸೊ ದೇವ್ರ ದಯೆಯಿಂದ ನೀವೆಲ್ಲ ಇಷ್ಟು ಸಹಕಾರ, ಇದೊಂದು ಸ್ಟಾರ್ಟಿಂಗ್ ಅಂತ ಹೇಳ್ಬೋದು. ಬರೋಂಥ ದಿವಸದಲ್ಲಿ ನೆಕ್ಸ್ಟ್ ಇನ್ನು ಏನೇನು ಸಪೋರ್ಟ್ ಮಾಡ್ತಿರೋ ಗೊತ್ತಿಲ್ಲ. ಇದೇ ತರ ಸಹಕಾರ ಸಪೋರ್ಟ್ ಇದ್ರೆ, ಜಸ್ಟ್ ಸಪೋರ್ಟ್ ಇದ್ರೆ ಸಾಕು. ನಾವು ಯಾವ ರೇಂಜಿಗೆ ಬೇಕು, ಏನ್ ಬೇಕೋ ಮಾಡಕ್ಕೆ ನಾವು ತಯಾರಿದ್ದೀವಿ. ಮುಲ್ಬಾಗ್ಲಲ್ಲಿ ಒಂದು ಭದ್ರ ಬುನಾದಿಯಾಗಿ ಯಾವುದೇ ಕಷ್ಟ ಆದ್ರೂ ನಾವಿದೀವಿ ಅಂತ ಸೊ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರದವ್ರು, ಎಲ್ಲ ಮೂಡಲ್ ಕಿರಣ ನ್ಯೂಸ್, ಅನ್ನ ನ್ಯೂಸ್, ಮುಲ್ಬಾಗಲ್ ನ್ಯೂಸ್, ಸೊ SK ನ್ಯೂಸ್ ಇವರೆಲ್ಲ ಬಂದಿದ್ದಾರೆ. ಬಹಳ ಖುಷಿ ಆಗುತ್ತೆ. ಈ ಮಾಧ್ಯಮದವರು ಒಂದಿದ್ರೆ ಯಾವ ರೇಂಜಿಗೆ ಬೇಕಾದ್ರೂ ಅವರು ಬೆಳೆಸ್ತಾರೆ. ಸೊ ಅವರೊಂದು ಇಂಟ್ರೆಸ್ಟ್ ಆಗಿ ಅವರೊಂದು ಮನಸ್ಸು ಮಾಡ್ಬೇಕಷ್ಟೇ. ಸೊ ದುಬೈ ಲೋಕನ್ ಆಲ್ರೆಡಿ ನಾವಿಲ್ಲ ಅಂದ್ರೂ ಸಾಕು, ಬೆಳಗ್ಗೆ ಅಲ್ಲಿ ಎದ್ದೇಳಿ ದುಬೈಲ್ ಬೆಳಗ್ಗೆ ಎದ್ದೇಳೋಷ್ಟೊಳಗೆ ನಮ್ದು ನ್ಯೂಸ್ ಏನೋ ಒಂದು ನ್ಯೂಸ್ ಪೇಪರ್ ಏನೋ ಒಂದು ಮಾಡಿರ್ತಾರೆ ದುಬೈ ಲೋಕು. ಸೊ ಆ ರೇಂಜ್ಗೆ ಅವ್ರಿಗೆ ಒಂದು ಇಷ್ಟ ಆಗಿದೆ. ಜನ ಇಷ್ಟ ಆದ್ರೆ ಏನ್ ಬೇಕೋ ಮಾಡ್ತಾರೆ. ನಮ್ದು ಇದ್ರಲ್ಲಿ ಏನ್ ಜಾತಿ ಭೇದ ಯಾವ್ದು ಇಲ್ಲ. 90% ಮುಸ್ಲಿಂ ದುಬೈಯಲ್ಲಿ ನಮ್ ಫ್ಯಾನ್ಸ್ ಇದಾರೆ. ಏನಕ್ಕಿದ್ದಾರೆ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡೋದ. ಸೊ ಅದೇ ತರ ಇನ್ನು ಅಲ್ಲೇ 90% ಇದಾರೆ ಅಂದ್ರೆ ಇನ್ನು ನಮ್ಮ ಮುಲ್ಬಾಗ್ಲಲ್ಲಿ ವಿಲೇಜ್ ಅಲ್ಲಿ ಪ್ರತಿಯೊಂದು ಅಲ್ಲಿ ದುಬೈ ಲೋಕ ಯಾರೊಂದು ಗೊತ್ತಾದ್ರೆ ದುಬೈ ಲೋಕ ಇನ್ಸ್ಟಾಗ್ರಾಮ್, ಟಿಕ್ ಟಾಕ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ನೋಡಿ
ಮತ್ತೆ ಎಸ್ಪೆಷಲಿ ನಮ್ಮ ಮಾಧ್ಯಮದವರು ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಬಹಳ ಖುಷಿ, ಇದೇ ತರ ಸಪೋರ್ಟ್ ಮಾಡ್ತಾರೆ. ಬಹಳಷ್ಟು ಮಾತಾಡಿದ್ದಾಯ್ತು, ಬಹಳಷ್ಟು ಜನ ಮಾತಾಡಿದ್ರೆ, ಇನ್ನು ಯಾರಾದ್ರೂ ಮಾತಾಡಂಗಿದ್ರೆ ಮಾತಾಡ್ಬೋದು. ಬಹಳ ಖುಷಿ ಆಗ್ತಾ ಇದೆ. ಇದೊಂದು ಫಸ್ಟ್ ಟೈಮ್ ನಮ್ಗೆ 42 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮೊದಲನೇ ಬಹುಮಾನ ಅಂತ ಹೇಳ್ಬೋದು. ನಮ್ಗೇನು ಬೇಕಾಗಿಲ್ಲ, ಜಸ್ಟ್ ಜನರ ಪ್ರೀತಿ ಬೇಕು ಅಷ್ಟೇ. ಜನರ ಪ್ರೀತಿಗೋಸ್ಕರ ನಾವು ಯಾವತ್ತು ನಿಮ್ಮೊಂದಿಗೆ ಇರ್ತೀವಿ ಅಷ್ಟೇ. ಸೊ ಎಲ್ರಿಗೂ ಧನ್ಯವಾದಗಳು. ಇದೇ ತರ ಸಪೋರ್ಟ್ ಮಾಡ್ತಾ ಇರ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್.